ಇರ್ತಕ್ಕಂಥ ದರ್ಪದ ಮೇಲೆ ಈ ರೀತಿ ನಡ್ಕೊಳ್ತಕ್ಕಂಥ ತಪ್ಪು. ಯಾಕೆಂದರೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮತದಾರರು, ಅಧಿಕಾರವನ್ನು ಕೊಡಲಿಕ್ಕೂ ಗೊತ್ತು, ಅಧಿಕಾರವನ್ನು ಕಿತ್ಕೊಳ್ಳಿಕ್ಕೂ ಗೊತ್ತು. ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ವಿ ಅಂತಕ್ಕಂಥದ್ಕಿಂತ ನಾವು ಹೇಗೆ ನಡ್ಕೊಂಡಿದ್ವಿ ಅಂತಕ್ಕಂಥದ್ದು ಜನ, ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇರ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 138 ಸೀಟ್ಗಳಿಗೂ ಹೆಚ್ಚು ಮೆಜಾರಿಟಿಯನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದರೆ ಅಧಿಕಾರವನ್ನು ಜನರ ಒಳಿತಿಗಾಗಿ ಬಳಸಬೇಕು ಹೊರತು ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಲಿಕ್ಕಾಗಲಿ, ಒಬ್ಬ ವ್ಯಕ್ತಿಯ ಮೇಲೆ ದ್ವೇಷದ ಹೇಳಿಕೆ ಕೊಡಲಿಕ್ಕಾಗಲಿ ಬಳಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಕಾಂಗ್ರೆಸ್ ಅವರು ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ದ್ವೇಷ ಭಾಷಣದ ವಿಧೇಯಕವನ್ನು ವಿರೋಧ ಪಕ್ಷಗಳಿಗೆ ಚರ್ಚೆಗೂ ಕೂಡ ಅವಕಾಶ ಕೊಡದಲ್ಲೇ ಏಕಾಏಕಿ ಮಂಡಿಸಿ ಅದನ್ನು ಪಾಸ್ ಕೂಡ ಮಾಡ್ಕೊಂಡಿದ್ದಾರೆ. ಅವ್ರು ಪಾಸ್ ಮಾಡೋಕ್ಕಿಂತ ಮುಂಚೆ ಅವರು ಗಮನ ಹರಿಸಬೇಕಾಗಿತ್ತು. ದ್ವೇಷ ಭಾಷಣವನ್ನು ಭಾರತೀಯ ಜನತಾ ಪಾರ್ಟಿಯವ್ರು ಮಾಡ್ತಾರಾ ಅಥವಾ ಕಾಂಗ್ರೆಸ್ ಅವ್ರು ಮಾಡ್ತಾರಾ ಅಂತೇಳಿ ಅವರು ಕೂಡ ಗಮನ ಹರಿಸಬೇಕಾಗಿತ್ತು. ಇವತ್ತು ನಿಜವಾಗ್ಲೂ ಕೂಡ ದ್ವೇಷ ಭಾಷಣದ ಮೊಟ್ಟ ಮೊದಲ ಕೇಸನ್ನು ಯಾರಿಗಾರು ಹಾಕಬೇಕು ಅಂದರೆ ಫಸ್ಟ್ ಪ್ರಿಯಾಂಕಾ ಖರ್ಗೆಗೆ ಹಾಕಬೇಕು. ಯಾಕೆಂದರೆ ಅಧಿವೇಶನದಲ್ಲಿ ದ್ವೇಷ ಭಾಷಣ ಮಾಡೋದ್ರ ಮುಖಾಂತರ ಆ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಬೇಕು. ಅದರ ನಂತರ ಭರತ್ ರೆಡ್ಡಿ ಅವರು, ಬಳ್ಳಾರಿಯ ಭರತ್ ರೆಡ್ಡಿ ಅವರು, ಬಳ್ಳಾರಿಯ ಶಾಸಕರು, ನಮ್ಮ ಪಕ್ಷದ ಹಿರಿಯ ನಾಯಕರು, ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಫ್ಲೆಕ್ಸಿನ ವಿಚಾರವಾಗಿ ಸುಮಾರು 2,000 ರಿಂದ 3,000 ಜನಗಳನ್ನ ಕಟ್ಕೊಂಡು ತನ್ನ ಆತ್ಮೀಯ ಸತೀಶ್ ರೆಡ್ಡಿ ರೈಫಲ್ ಅಂದರೆ ಪ್ರೈವೇಟ್ ಗನ್ಮ್ಯಾನ್ಗಳ ರೈಫಲ್ ಮುಖಾಂತರ ಗಾಳಿಯಲ್ಲಿ ಗುಂಡಾಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಬಳ್ಳಾರಿಯನ್ನು ಬಿಹಾರ ರಾಜ್ಯಕ್ಕೆ, ಅಂದರೆ ಹಿಂದೆ ಇದ್ದಂಥ ಬಿಹಾರ ರಾಜ್ಯದ ಮಾದರಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ರೀತಿ ಗೊಡ್ಡು ಬೆದರಿಕೆಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಯಾವ ನಾಯಕರು ಕೂಡ ಹೆದರಲ್ಲ. ಆದರೆ ಒಬ್ಬ ಸರ್ಕಾರದ ಶಾಸಕ, ನಾನು ಹೇಳ್ತಾ ಇರ್ತಕ್ಕಂಥದ್ದು ರೂಲಿಂಗ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಇದೆ, ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಅವ್ರು ಕಲಿಬೇಕು. ಯಾಕೆಂದರೆ ಜನಾರ್ದನ್ ರೆಡ್ಡಿ ಅವರು ಒಬ್ಬರು ಮಾಜಿ ಸಚಿವರು, 2 ಬಾರಿ ಶಾಸಕರಾಗಿರ್ತಕ್ಕಂಥ ವ್ಯಕ್ತಿ. ಒಬ್ಬ ಶಾಸಕರ ಮನೆ ಮುಂದೆ ಫ್ಲೆಕ್ಸಿನ ವಿಚಾರವಾಗಿ ಇಷ್ಟೆಲ್ಲ ಗಲಾಟೆ ಮಾಡ್ಕೊಂಡು ಈ ರೀತಿ ಘರ್ಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಘರ್ಷಣೆ ಒಳಗಡೆ ಜನಾರ್ದನ್ ರೆಡ್ಡಿ ಅವರು ಕಾನೂನು ಪ್ರಕಾರವಾಗಿ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಇನ್ನೂ ದುರಂತದ ವಿಚಾರ ಏನು ಅಂತ ಹೇಳಿದ್ರೆ, ಪವನ್ ಮದ್ದೂರ್ ಅಂತಕ್ಕಂಥ ವ್ಯಕ್ತಿ ನಿನ್ನೆ ತಾನೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ SP ಯನ್ನು ಕೂಡ ಅಮಾನತ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಇವರ ಶಾಸಕರ ವೈಫಲ್ಯ, ಇವರ ಶಾಸಕರ ಅಧಿಕಾರ ದುರ್ಬಳಕೆ, ಇವರ ವೈಫಲ್ಯದಿಂದ ಅಧಿಕಾರಿಗಳನ್ನ ಅನಾವಶ್ಯಕವಾಗಿ ನಿನ್ನೆ ಬೆಳಗ್ಗೆ ಬಂದಿರತಕ್ಕಂಥ ವ್ಯಕ್ತಿಯನ್ನು ರಾತ್ರಿ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಇದು ಕೂಡ ಒಂದು ರೀತಿ ಖಂಡನೀಯವಾಗಿದ್ದು, ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ತಮ್ಮ ಶಾಸಕರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಪ್ರಿಯಾಂಕಾ ಖರ್ಗೆ ಇರ್ಬೋದು, ನಾರಾ ಭರತ್ ರೆಡ್ಡಿ ಅವರು ಇರ್ಬೋದು, ಅವ್ರ ಮೇಲೆ ತುರ್ತಾಗಿ ಕೇಸ್ ದಾಖಲೆ ಮಾಡಬೇಕು. ಏನಿವತ್ತು ದ್ವೇಷ ಭಾಷಣದ ವಿಧೇಯಕವನ್ನು ಮಂಡನೆ ಮಾಡಿದ್ರ ಅದ್ರ ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ಇವತ್ತು ಒಬ್ಬ ಅಮಾಯಕ ವ್ಯಕ್ತಿ ಬಲಿಯಾಗಿದ್ದಾನೆ. ಪಾರ್ಟಿ ಯಾರೇ ಇರ್ಬೋದು, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ. ಒಬ್ಬ ಅಮಾಯಕ ವ್ಯಕ್ತಿ ಇವರ ಅನಾವಶ್ಯಕವಾಗಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಇರ್ತಕ್ಕಂಥ ದ್ವೇಷಕ್ಕೆ ಅನಾವಶ್ಯಕವಾಗಿ ಗಲಾಟೆ ಘರ್ಷಣೆಗಳನ್ನ ಮಾಡಿ ಇವತ್ತು ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಇವತ್ತು ಅದಕ್ಕೂ ಕೂಡ ನೇರ ಹೊಣೆ ಸರ್ಕಾರ ಅಂತೇಳಿ ಸಂದರ್ಭದಲ್ಲಿ ಆರೋಪವನ್ನು ಮಾಡ್ತೀನಿ. ಯಾರು ಅದಾದ್ಮೇಲೂ ಕೂಡ ದ್ವೇಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಭರತ್ ರೆಡ್ಡಿ ಇರ್ಬೋದು, ಅವ್ರ ಮೇಲೆ ತುರ್ತಾಗಿ ಕ್ರಮ ಆಗಬೇಕು, ಅವ್ರ ಮೇಲೆ ಕೇಸ್ ದಾಖಲಾಗಬೇಕು, ಯಾರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಅದೇ ರೀತಿಯಲ್ಲಿ ನಾನು ಒತ್ತಾಯ ಮಾಡ್ತೀನಿ, ಹೈಕೋರ್ಟ್ ನ್ಯಾಯಮೂರ್ತಿಗಳ ಮುಖಾಂತರ ತನಿಖೆಯನ್ನು ಮಾಡಿಸಿ ಯಾರು ತಪ್ಪು ಮಾಡಿದರೆ ಎಲ್ಲರಿಗೂ ಕೂಡ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ.